ರಂಗೇರಿದೆ ಚನ್ನಪಟ್ಟಣ ಉಪಚುನಾವಣಾ ಕಣ. ಪುತ್ರ ನಿಖಿಲ್ ಪರವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ಮಂಕುಂದ ಗ್ರಾಮದಲ್ಲಿ ಎಚ್ಡಿಕೆ ಬಿರುಸಿನ ಪ್ರಚಾರವನ್ನ ಕೈಗೊಂಡರು. ತೆರೆದ ವಾಹನದಲ್ಲಿ ಪ್ರಚಾರ ಮಾಡಿದ್ದಾರೆ ಎಚ್ಡಿಕೆ. ಪ್ರಚಾರದ ಸಂದರ್ಭದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಕಾರ್ಯಕರ್ತರು. ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು ಮೈತ್ರಿ ಪಕ್ಷದ ಕಾರ್ಯಕರ್ತರು. ಇನ್ನು ಎಚ್ಡಿಕೆಗೆ ಶಾಸಕ ಸುರೇಶ್ ಗೌಡ, ಪ್ರಭಾವತಿ ಜಯರಾಮ್, ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಸಾಥನ್ನ ಕೊಟ್ಟಿದ್ದಾರೆ. ವಿಧಾನಸಭಾ ಉಪಕ್ಷೇತ್ರದ ಏನು ಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇರತಕ್ಕಂಥದ್ದು. ಏನು ಈ ಬಾರಿ ಚುನಾವಣೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಂಡ್ಯದ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತನಾಡ್ತೇನೆ. ಸರ್, ಚುನಾವಣೆ ನಾಮಪತ್ರ ಸಲ್ಲಿಕೆ ದಿನದಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದೀರಿ, ಪ್ರಚಾರ ಕೂಡ ಅಬ್ಬರವಾಗಿ ಮಾಡ್ತಾ ಇದ್ದೀರಿ. ಹೇಗಿದೆ ಸರ್ ರೆಸ್ಪಾನ್ಸ್, ಹೆಂಗ್ ಸಿಗ್ತಿದೆ? ನಮ್ಮ ಅಭ್ಯರ್ಥಿ ಗೆಲ್ತಾರೆ, ಅಷ್ಟ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಸರ್, ವಿರೋಧಿಗಳು ಸಾಕಷ್ಟು ಒಂದು ಅಪಪ್ರಚಾರವನ್ನ ಮಾಡ್ತಿದ್ದಾರೆ. ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಕೊಡುಗೆ ಏನು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ. ನಿಖಿಲ್ ಪದೇ ಪದೇ ಕ್ಷೇತ್ರವನ್ನ ಬದಲಾವಣೆ ಮಾಡ್ತಿದ್ದಾರೆ ಅನ್ನೋ ಅಪಪ್ರಚಾರ ಕೂಡ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದಕ್ಕೆಲ್ಲ ಉತ್ತರವನ್ನು 13ನೇ ತಾರೀಕು ಚನ್ನಪಟ್ಟಣದ ಮಹಾಜನತೆ ಕೊಡ್ತಾರೆ. ಅವರ ಟೀಕೆಗಳಿಗೆಲ್ಲ ಉತ್ತರ ಅವರೇ ಕೊಡ್ತಕ್ಕಂಥದ್ದು. ಅಂತಿಮವಾಗಿ ಆ ನ್ಯಾಯಾಲಯದಲ್ಲಿ ತೀರ್ಮಾನ ಬರ್ತದೆ. ಅದೇ ಸರಿಯಾದ ಉತ್ತರ. ಸರ್, ರಾಜ್ಯದಲ್ಲಿ ಒಟ್ಟು 3 ವಿಧಾನಸಭೆ ಉಪಚುನಾವಣೆ ನಡೀತಿದೆ. ಆದ್ರೆ ಹೆಚ್ಚು ಮಹತ್ವನ ಪಡೆದಿರತಕ್ಕಂಥದ್ದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಯಾತಕ್ಕಾಗಿ ಅಂತ ಅನ್ಸುತ್ತೆ? ಒಂದು, ನಮ್ಮ ಪಕ್ಷವನ್ನ ಏನಾದ್ರೂ ಮಾಡಿ ಮುಗಿಸ್ಬೇಕು ಅಂತಕ್ಕಂಥ ಕಾಂಗ್ರೆಸ್ನ ಹುನ್ನಾರ. ಎರಡನೇದು, ಕುಮಾರಸ್ವಾಮಿಯರನ್ನ ಏನಾದ್ರೂ ಮಾಡಿ ಬಲವನ್ನ ಕುಗ್ಗಿಸ್ಬೇಕು ಅಂತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಪ್ರಭಾವ. ಅದು ಇವತ್ತು ಈ ಒಂದು ಹೈ ರೇಂಜಿಗೆ ಹೋಗಿರ್ತಕ್ಕಂಥ ಇಡೀ ಸರ್ಕಾರವೇ ಚನ್ನಪಟ್ಟಣ ಬಂದು ಕೂತಿದೆ. ಈ ಚುನಾವಣೆಯಿಂದನೇ ಸರ್ಕಾರ ಆಗ್ತಕ್ಕಂಥ ಸರ್ಕಾರ ಹೋಗ್ತಾ ಅಂತ ಇರಲಿಲ್ಲ. ಆದರೆ ಅವ್ರು ಏನಾದರೂ ಮಾಡಿ ನಮ್ಮ ಪಕ್ಷವನ್ನ ಕಾರ್ಯಕರ್ತರು ಉತ್ತರ ಕೊಡ್ತಾರೆ. ಬರ್ತಾನೆ ಇರಲಿಲ್ಲ, ಈ ಚುನಾವಣೆಗೆ ಮಾತ್ರ ನೆನಪಾಗುತ್ತೆ ಅನ್ನೋ ಒಂದು ಅಪಪ್ರಚಾರಗಳು ಕೂಡ ಇದ್ದಾವೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಇಷ್ಟು ಅಭಿವೃದ್ಧಿ ಆಗಿದ್ದ ನಾವು ನೋಡಿಲ್ಲ. ಪ್ರತಿ ಹಳ್ಳಿಗಳ ಕಾಂಕ್ರೀಟ್ ರಸ್ತೆ, ಪ್ರತಿ ಹಳ್ಳಿಗಳು ಐಮಾಕ್ಸ್ ಲೈಟ್ ಇರ್ಬೋದು, ಪ್ರತಿ ಹಳ್ಳಿಗೂ ರಸ್ತೆಗಳು ಮಾಡಿರ್ತಕ್ಕಂಥದ್ದು. ಜೊತೆಗೆ 107 ಕೆರೆಗಳನ್ನ ಕುಮಾರಸ್ವಾಮಿ ತುಂಬಿಸಿರೋದು. ಇವತ್ತು ಸತ್ತೆಗಾಲ ಯೋಜನೆಯನ್ನು ತಂದಿರತಕ್ಕಂಥದ್ದು. ಇದೆಲ್ಲವೂ ಸಹ ಮಹಾಜನತೆಗೆ ಗೊತ್ತಿದೆ. ಯಾವುದೋ ಕೇವಲ 17 ಕೆರೆ ತುಂಬಿಸ್ಬಿಟ್ಟು ನಾನು ಭಗೀರಥ ಅಂತ ಹೇಳ್ಕೊಳ್ಳೋದಲ್ಲ. ಇವತ್ತು ಇಡೀ ಕ್ಷೇತ್ರದಲ್ಲಿ ರೆಸ್ಪಾನ್ಸ್ ನಾವು ಬಹಳ ಹತ್ತಿರದಿಂದ ನೋಡ್ತಾ ಇದ್ದೇವೆ. ಇದಕ್ಕೆಲ್ಲದಕ್ಕೂ ಉತ್ತರವನ್ನು ಈ ಮಹಾಜನತೆ ಕೊಡ್ತಾರೆ. ಮನುಷ್ಯ ಆದವರು ಕಣ್ಣೀರು ಬರ್ತದೆ, ಮನುಷ್ಯ ಆಗದಿದ್ರೆ ಕಣ್ಣೀರು ಬರಲ್ಲ ಅಷ್ಟೇ. ಪ್ರಾಣಿಗಳು ಕಣ್ಣೀರು ಬರಲ್ಲ, ಮನುಷ್ಯರಿಗೆ ಕಣ್ಣೀರು ಬರ್ತದೆ. ಸಿಎಂ ಅವರು ಪ್ರಸ್ತಾಪ ಮಾಡ್ತಾರೆ, ಜೊತೆಗೆ ಮಂತ್ರಿಗಳು ಕೂಡ ಒಂದು ಪ್ರಸ್ತಾಪವನ್ನ ಮಾಡ್ತಾರೆ. ಈ ಚುನಾವಣೆಯಲ್ಲಿ ಪ್ರಜ್ವಲ್ ವಿಚಾರವನ್ನ ಪ್ರಸ್ತಾಪ ಮಾಡಬೇಕಾದ ಅವಶ್ಯಕತೆ ಇತ್ತ? ಅವ್ರು ಮಾಡ್ತಾ ಇದ್ದಾರೆ, ನಾವು ಉತ್ತರ ಕೊಡ್ತಾ ಇದ್ದೀವಿ. ಅವ್ರು ಮಾಡ್ತಾ ಇದ್ದಾರೆ, ನಾವು ಉತ್ತರ ಕೊಡ್ಲೇಬೇಕಲ್ಲ, ಕೊಡ್ತಾ ಇದ್ದೀವಿ. ನಾವು ನಮ್ಮ ಅಭಿವೃದ್ಧಿಯನ್ನ ಮುಂದೆ ಇಟ್ಕೊಂಡು ಮತವನ್ನ ಕೇಳ್ತಾ ಇದ್ದೀವಿ. ನಮ್ಮ ಪಕ್ಷ ಸಿದ್ಧಾಂತ ಇಟ್ಕೊಂಡು ಮತ ಕೇಳ್ತಾ ಇದ್ದೀವಿ. ಕಳೆದ 15 ದಿವಸಗಳಿಂದ ನಿರಂತರವಾಗಿ ಕ್ಷೇತ್ರದಲ್ಲಿ ಸಂಚಾರ ಮಾಡಿ ಪ್ರಚಾರ ಮಾಡ್ತಿದ್ದೀರಾ. ಗೆಲುವಿನ ವಿಶ್ವಾಸ ಹೇಗಿದೆ? ಜನರ ನಾಡಿ ಮಿಡಿತ ಏನು ಹೇಳುತ್ತೆ ಅಂತ? ವಿ ಆರ್ ಗೋಯಿಂಗ್ ಟು ವಿನ್. 13ನೇ ತಾರೀಕು ರಿಸಲ್ಟ್ ಇವತ್ತೇ ಹೇಳ್ತೀವಿ. ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಇಷ್ಟು ಏನೋ ಮಾಜಿ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ರ ಮಾತಾಗಿರ್ತಕ್ಕಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲುತ್ತಾರೆ ಅನ್ನೋ ಒಂದು ವಿಶ್ವಾಸದ ಭರವಸೆಯ ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, ಟಿ5 ಕನ್ನಡ, ಚನ್ನಪಟ್ಟಣ.